ಏನಪ್ಪ ಊಟ ಆಯ್ತೇನಪ್ಪ? ಯಾಕಪ್ಪ ಆಗ ನೋಡ್ತಾ ಇದ್ಯಾ? ನಿನ್ನಳತೆ 3 ಮೊಳಾನ, ಅಯ್ಯೋ ನನ್ನಳತೆ 2 ಮೊಳಾನ. ಅಪ್ಪ ಮೊಳ ಮೊಳ ಮಗನ ಏನಪ್ಪ ಹುಡುಕ್ತಿದ್ಯಾ? ಇದನ್ನ ಕಣ. ಅಯ್ಯೋ ನಾನು ಮಗನೇ, ಆಹಾ ದೊಡ್ಡ ಸಿನಿಮಾ ಹೀರೋ ಹೂ ಮಾರೋಳ ಮುಂದೆ ಹಾಡಿದ್ದೆ, ಕುಣಿದಿದ್ದೆ. ನಾನು ಸುಮ್ಮನೆ ತಮಾಷೆಗೆ ಹಾಡ್ದೆಪ್ಪ. ಹೌದಪ್ಪ, ನಾನು ನನ್ನ ವಯಸ್ಸಲ್ಲಿ ತಮಾಷೆಗೆ ಹಾಡ್ದೆ. ಪಟ್ಟಂತ ನಿಮ್ಮಮ್ಮ ತಾಯಿ ಆಗ್ಬಿಟ್ಲು, ಪಟ್ಟಂತ ನಿಮ್ಮಜ್ಜ ನನ್ನ ಕೈಲಿ ತಾಳಿ ಕಟ್ಟಿಸ್ಬಿಟ್ಟ. ಇಲ್ದೆ ಹೋಗಿದ್ದಿದ್ರೆ ರಸಗುಲ್ಲ ಅಂತ ಹುಡುಗಿಯರು ಸಿಕ್ತಿದ್ರಲ್ಲೋ. ವಿಧಿ ವಿಧಿ ಕಣೋ, ತಾಟಿ ಬೆಲ್ಲ ತರ ನಿಮ್ಮಮ್ಮ ಸಿಕ್ಬಿಟ್ಲು. ಇನ್ಮೇಲೆ ನಿನ್ ಕಣ್ಣಿಗೆ ಬಿಡೋ ಹಾಗೆ ಹಾಡಲ್ಲಪ್ಪ. ಅಂದ್ರೆ ನನ್ ಕಣ್ಣಿಗೆ ಬೀಳ್ದೆ ಇರೋ ಹಾಗೆ ಹಾಡ್ತೀಯ? ನೀನ್ ಮಾಡಿರೋ ತಪ್ಪಿಗೆ ಹೊಟ್ಟೆ ಹಿಟ್ಟಿಲ್ಲ, ಹೋಗ. ಹೊಟ್ಟೆ ಮೇಲೆ ಹೊಡಿಬಾರ್ದಪ್ಪ. ತಲೆ ಮೇಲೆ ಹೊಡಿತೀನಿ, ಬಡವ ರಾಸ್ಕಲ್, ಹೋಗ ಅಂದ್ರೆ. ಈಗ ಜೋರು ಜಬರ್ದಸ್ತ್ ಮಾಡದೇ ಇದ್ರೆ ಮಂಗನ್ ತರ ಕುಣಿಸ್ಬಿಡ್ತಾರೆ. ಏನೇ ಆಗ್ಲಿ ನನ್ನ ಮಗ ಚೆನ್ನಾಗೆ ಹಾಡ್ತಾನೆ. ಹಾಡ್ದೆ ಇನ್ನೇನ್ ಮಾಡ್ತಾನೆ? ಯಾವ ಕಾಲಕ್ಕೆ ಏನೇನ್ ಮಾಡ್ಬೇಕೋ ಅದು ಮಾಡಿದ್ರೆ ಮರ್ಯಾದೆಯಿಂದ ಮನೆಯಲ್ಲಿ ಬಿದ್ದಿರೋನು. ಹಾಗೆ ಬಿಟ್ಟಿರೋದ್ರಿಂದ ತಾನೇ ರಸ್ತಲ್ ಬೇರೆ ಹೆಣ್ಣುಗಳನ್ನೇ ನೋಡ್ತಾ ಹಲ್ಕಿಸಿತಾ ಇರೋದು ನಿಮ್ಮಂಗೆ. ಎಲ್ಲ ಕಿಸಿ ಹಾಕ್ಬಿಟ್ನೆ ನಿಮ್ಮಪ್ಪ. ಶುರು ಮಾಡೋಷ್ಟ್ರಲ್ಲೇ ಕೊನೆ ಮಾಡಿ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟ. ಈ ತರಲೆ ಮಾತ್ ನಿಲ್ಸಿ ಮೊದ್ಲು ಅವನಿಗೊಂದ್ ಹೆಣ್ ನೋಡ್ರಿ. ಇವನ ಅವತಾರ ಕಂಡಿರೋ ಯಾವ ನನ್ನ ಮಗ ಹೆಣ್ ಕೊಡ್ತಾನಿಯೇ? ಹೋದ್ವರ ನನ್ ತಮ್ಮ ಬಂದಿದ್ದ. ಯಾಕೆ? ನಿಮ್ಮ ಅಪ್ಪನ್ ತಿಥಿ ಕರಿಯಕ? ಅಲ್ರಿ, ಬಾಗಳೂರು ಪ್ರೆಸಿಡೆಂಟ್ರು ಮಗಳು ಲಕ್ಷ್ಮಿ ಒಳ್ಳೆ ಹುಡುಗಿ ಅಂತೆ. ಹೆಸರಿಗೆ ತಕ್ಕನಾಗಿ ಸುಂದರವಾಗಿ ಇದ್ದಾಳಂತೆ. ಅಯ್ಯೋ ಪಾಪ, ಆ ಹುಡುಗಿ ಏನ್ ಕರ್ಮ ಮಾಡಿದ್ಲು? ಲೇ ಜಾನು, ಜಗಳೂರಲ್ಲಿ ಉಗ್ರೇಗೌಡ್ರು ಅಂತ ಅವ್ರೆ, ಭಾರಿ ದೊಡ್ಡ ಕುಳ ಅಂತೆ. 60 ಎಕರೆ ನೀರಾವರಿ ಗದ್ದೆ ಐತೆ, 50 ಎಕರೆ ತೆಂಗಿನ ತೋಟ, 70-80 ಸಿಂಧಿಯ ಸಾವಂತೆ. ಹುಡುಗ ಭಾರಿ ಒಳ್ಳೆಯವನಂತೆ, ಒಬ್ಬನೇ ಮಗ ಬೇರೆ. ಆ ಹುಡುಗನ್ಗೆ ನಮ್ ಲಕ್ಷ್ಮಿನ ಕೊಟ್ಬಿಟ್ರೆ ಸಂತೋಷವಾಗಿ ಬದುಕತ್ತದೆ. ಮೊದ್ಲೇ ಅದು ಜಗಳೂರು, ನೀರಿಗ್ ಬರ ಅಂತೆ. ಕುಡಿಯೋ ನೀರ್ ತರಕ್ಕೆ 3 ಮೈಲಿ ಹೋಗ್ಬೇಕಂತೆ. ನಮ್ ಲಕ್ಷ್ಮಿ ನೀರ್ ಹೊತ್ತು ಅರ್ಧ ಸಾವ್ದೋಗ್ಬಿಡ್ತಾಳೆ. ನಮ್ ದೇಶದಲ್ಲಿ ಹಳ್ಳಿಗಳ ಸ್ಥಿತಿನೇ ಹಂಗೈತೆ. ಹಂಗಂತ ದಿಳ್ಳಿಗ ಕೊಡಕಾಯ್ತದೆ? ದೂರ ಬಾರ ಕೊಡೋದ್ಕಿಂತ ಏನೋ ಹತ್ರ ಕೊಟ್ರೆ ಕಷ್ಟ ಸುಖ ಅಂದ್ರೆ ಹೋಗಿ ಅವಾಗ ಹೆಣ್ಮಗಿನ ಮಕ ನೋಡ್ಕೊಂಡ್ ಬರ್ಬೋದಲ್ಲ ಅಂತ ಆಲೋಚನೆ ಮಾಡ್ದೆ. ನೋಡ್ರಿ, ನೀವೇನೇ ಯೋಚನೆ ಮಾಡಿದ್ರು ನನ್ ಮಗಳನ್ನ ಆ ಊರಿಗೆ ಕೊಡಲ್ಲ. ಏನೋ ನಾನ್ ಸಾಕಾರನೇ ಇಲ್ದಂಗ್ ಒಬ್ಳೆ ಹೆಣ್ಮಗ್ಳೆತ್ತಿರಂಗೆ ಕೊಚ್ಕಂತ ಇದೆಯಲ್ಲ. ಯಾವ್ದಾದ್ರು ಸಿಟಿ ಹುಡ್ಗ ಇದ್ರೆ ನೋಡಿ, ಹಳ್ಳಿ ಗಮರನ್ ಕಟ್ಕೊಂಡು ನಾ ಕಷ್ಟ ಅನ್ಭವಿಸ್ತಾ ಇರೋದೇ ಸಾಕು. ಯಾಕೆ ಹೋಗುದ್ರಿ? ಉಗಿಬೇಕು ಅನ್ನಿಸ್ತು ಉಗ್ದೆ. ಗಂಡ ಅಂದ್ರೆ ಒಂದ್ ನ್ಯಾಯ ಪೈಸಕ್ ಮರುವಾದಿ ಇಲ್ಲ. ನಿಮ್ಗಳ ಜೊತೆ ಸಂಸಾರ ಮಾಡ್ಬೇಕಾದ್ರೆ ಫುಲ್ ಕುಡ್ದು ಟೈಟ್ ಆಗಿ ಸಂಸಾರ ಮಾಡ್ಬೇಕು. ಲೇ ಇರಾ, ಏನ್ ಬುದ್ಧಿ? ಮುನಿನ್ ಅಂಗಡಿಗೆ ಹೋಗಿ ಸೀಲ್ ಓಪನ್ ಆಗ್ದಲ್ಲೇ ಇರೋದು ಒಂದ್ ಸಾರಾಯಿ ಬಡ್ಲೆ ತಗೊಂಬರ್ಲ. ಅದೇನೋ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂತಂತೆ, ಸಾರ ಅಂಗಡಿ ಎಲ್ಲ ಮುಚ್ಚಿಬಿಟ್ಟವ್ರೆ. ಸ್ವಾತಂತ್ರ್ಯ ಅಂದ್ರೆ ಏನ್ ಬುದ್ಧಿ? ಅಯ್ಯೋ ಶಿವನೇ, ನನ್ ಗ್ರಾಚಾರಕ್ಕೆ ಜವಾನನೂ ಸರಿ ಇಲ್ಲ, ಯಜಮಾನಿನೂ ಸರಿ ಇಲ್ಲ. ಏನೋ ಇದ್ದಿದ್ರಲ್ಲಿ ಆ ಕೆಲ್ಸ ಜಲ್ಜ ರವಸ್ಟ್ ಪರವಾಗಿಲ್ಲ. ಯಾಕೆ ಹೋಗ್ದೆ? ಮುಗಿಬೇಕು ಅನ್ನಿಸ್ತು ಮುಗ್ದೆ. ಅಪ್ಪ, ಹೆಣ್ಣೋಡಕ್ಕೆ ಯಾರೋ ಬರ್ತಾರೆ ಅಂತ ಕೇಳ್ದಾಗಿತ್ತು. ಯಾವಾಗ ಬರ್ತಾರಪ್ಪ? ಯಾಕವ? ಅಲ್ಲ, ಅವ್ರು ಬಂದ್ರೆ ಬೋಂಡಾ ಬಜ್ಜಿ ಕೇಸರಿ ಬಾತು ಅದು ಇದಂತ ಮಾಡ್ಬೇಕಲ್ಲ, ಅದಕ್ಕೆ. ನೋಡವ, ಗಂಡಿನ ಕಡೆರು ಅವ್ರಾಗ ಅವ್ರು ಬಂದ್ರೇನೆ ಚಂದ. ನಾವಾಗಿ ಯಾವತ್ ಬರ್ತೀರಾ ಅಂತ ಕೇಳಿದ್ವೋ ರೇಟ್ ಏರ್ಸ್ಬಿಡ್ತಾರೆ. ಹುಡುಗಿ ನಮ್ಮೆಲ್ರಿಗೂ ಹಿಡಿಸ್ಬಿಟ್ರೆ ಸಾಕು, ಮದ್ವೆ ಆದ ಹಾಗೆ. ಎಲ್ರಿಗೂ ಇಡಿಸ್ಬೇಕಾ? ನಾವು 10-12 ಕಡೆ ಹೆಣ್ಣು ನೋಡಿದಿವಿ, ನನಗಿಷ್ಟ ಆಯ್ತು. ಆದ್ರೆ ಇವಳಿಗೆ ಇಷ್ಟ ಆಗ್ಲಿಲ್ಲ. ಇವ್ರು ಅಂದ್ರೆ ಯಾರು? ನಿಮ್ ನೆಂಟ್ರ? ಇವರು ನಮ್ಮ ಮನೆ ಪಕ್ಕದ ಮನೆಯವರು. ಏನೋ ಇಡೀ ನಿಮ್ ತಾಲೂಕಿಗೆಲ್ಲ ಹುಡುಗಿ ಇಡ್ಸಿದ್ರೆ ಮಾತ್ರ ಮದ್ವೆ ಅಂತೀರಾ? ಬರೋವಳು ನಮ್ಮ ಮನೆಗಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಸೊನ್ನೆ ಆಗಿರಬೇಕು. ಏನಂದ್ರೆ? ಗಾಬರಿ ಆಗ್ಬೇಡಿ, ನಮ್ಮ ಮನೆತನದ ಘನತೆ ಗೌರವ ಅಂತದ್ದು ಅಂತ ಹೇಳಕ್ ಬಂದೆ. ಹಂಗೆ. ಈಕೆ ಯಾರು? ನನ್ ತಂಗಿ. ಏನಮ್ಮ, ನಿನ್ ಗಂಡ ಬರ್ಲಿಲ್ವಾ? ಗಂಡ ಅಂತೆ ಗಂಡ. ಆ ತೊಟ್ಟಿ ನನ್ ಮಗನ್ ಕಂಡ್ರೆ ನಂಗ್ ಮೈಯೆಲ್ಲ ಉರಿಯುತ್ತೆ. ಅಯ್ಯೋ, ಬೇರೆ ಇನ್ನೇನು ಇಲ್ಲ. ಮದ್ವೆ ಆದ್ ಮಾರನೇ ದಿವ್ಸಕ್ಕೆ ಒಂದ್ ಚಿಕ್ಕ ಹೊಡೆದಾಟ.
ಯಾಕೆ ಕೇವಲ ಒಂದ್ ಕಾಟನ್ ಸೀರೆ ವಿಷಯಕ್ಕೆ ತಕ್ಕೋಡಲ್ಲ ಅಂದ್ರ ಒಕ್ಕೊಡಲ್ಲ ಅಂದ ಆ. ಆಮೇಲೆ ಹೊಡೆದಾಟ ಬಡದಾಟ ಆಗಿ ಮನೆಯಿಂದ ಆಚಿಕ್ ನೂಗ್ಬಿಟ್ಲು. ಓಡ್ಸೇ ಬಿಟ್ಲಾ ಆ, ಪಾಪ ಆ ಪಾಪಿ ಈಗ ಏನ್ ಮಾಡ್ಕೊಂಡಿದ್ದಾನೆ ಲಾಂಡ್ರಿ ಇಟ್ಕೊಂಡು ಊರೇ 2 ಸೀರೆ ಎಲ್ಲ ಒಕ್ಕಂಡವ್ನೆ. ನನ್ನ ಮಗನ ವಿಷಯವಾಗಿ ನೀವೇನು ಯೋಚನೆ ಮಾಡಬೇಡಿ. ಆ. ನಾನು ಹೆಂಡತಿ ಸೀರೆ ಹೇಗೆ ಹೋಗಿಬೇಕು ಅಂತ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ. ಆ. ಎಲ್ಲ ಟ್ರೈನಿಂಗ್ ಜಂಬ ಕುಚ್ಕೋಬೇಡ್ರಿ, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ರಿ. ಬರೀ ಮಾತ್ನಲ್ಲೇ ಸಾಗಾಗ್ತಿದ್ದಾರೆ, ಇನ್ನು ಹೆಣ್ಣೆ ತೋರಿಸ್ತಾ ಇಲ್ಲ. ಹುಡ್ಗಿ ತುಂಬಾ ನಾಚಿಕೆ. ಅಯ್ಯ ಇರಲ್ವಾ ಮತ್ತೆ? ಆ ಕಾಲದಲ್ಲಿ ನಾನು ನಾಚಿಕೆ ಪಡ್ತಿರ್ಲಿಲ್ವಾ? ಶಾಂತು, ನೀನೊಂದ್ ಕೆಲ್ಸ ಮಾಡು. ಹುಡುಗಿಗೆ ನಾಚಿಕೆ ಅಂತೆ, ನೀನ್ ಒಳಗಡೆ ಹೋಗಿ ನೋಡ್ಕೊಂಡ್ ಬಂದು ನನಗ್ ಸೈಗೆ ಮಾಡು. ಸರಿ. ಆಮೇಲೆ ಹೇಗೆ ನಿಮ್ಮೂರ್ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಸುಭಿಕ್ಷವಾಗೈತೆ ತಮ್ಮಂತವ್ರ ದಯದಿಂದ. ಏನಪ್ಪಾ ಇದು? ಹುಡುಗಿ ಒಳ್ಳೆ ದಂತದ ಗೊಂಬೆ ಹಂಗವಳೆ ಅಂದ್ರು, ಇವಳು ನೋಡಿದ್ರೆ ಗಂಧದ ತುಂಡಿದ್ದಂಗವಳೆ. ಮಗ್ಗಿ ಬರುತ್ತಾ? ಬಟ್ಟೆ ಒಗಿತೀಯಾ? ನಮ್ಮನೇಲಿ ಎಲ್ಲ ಬಟ್ಟೆನು ನಾನೇ ಒಗಿಯೋದು. ಹೌದಾ? ಸರಿ ಲೆಕ್ಕ. ಅದ್ರಲ್ಲಿ ನನ್ ಪಕ್ಕ. ಇವಾಗ ಹೀಗೆಲ್ಲ ಕೇಳ್ಬಿಡ್ತೀರಾ, ಆಮೇಲೆ ಇಷ್ಟ ಇಲ್ಲ ಅಂತ ಹೋಗ್ಬಿಡ್ತೀರಾ. ಲೇ ಶಾಂತು, ಅಲ್ವೇ ನಮ್ಮ ಆನಂದನಿಗೆ ತಕ್ಕ ಹುಡುಗಿ ಅಂತಂದ್ರೆ ನೋಡಿದ್ರೆ ಅವ್ರ ಅಪ್ಪನಿಗೆ ತಕ್ಕ ಜೋಡಿ ಅನ್ನೋ ಹಾಗಿದ್ದಾಳೆ. ಇವಳೇ ಹೆಣ್ಣು, ಮತ್ತ ಅವಳು ಇವಳ ಅಮ್ಮ. ಹಿಂದಿದ್ರಿ ಕರೆದ್ರಾ? ಇವರೇ ಇವರೇ ನಾನ್ ಹೇಳಿದ್ದು. ನೀವು ಹುಡುಗಿ ಅವ್ರ ಅಮ್ಮನ? ಹೌದು. ಛೇ ಛೇ, ಅವ್ರ ಅಕ್ಕನ್ ತರ ಕಾಣ್ತೀರ. ಹೌದಾ? ಊರಲ್ಲೆಲ್ಲ ನನ್ನ ಹಾಗೇ ಅನ್ಕೋತಾರೆ. ಅಯ್ಯೋ, ನೀವ್ ಯಾಕೆ ನುಳಿತೀರಾ? ಈ ಕಲರ್ ಬಟ್ಟೆನಾಗೆ ನಮ್ಮ ಅಕ್ಕನ ಮಗಳ ಲಕ್ಷ್ಮಿಗೆ ಒಂದ್ ರೌಕೆ ಹೊಲ್ದಾಕಿದ್ರೆ ನೋಡಕ್ಕೆ ಜಿಗಿ ಜಿಗಿ ಅಂತಿರ್ತೈತಲ್ವಾ? ಅಲ್ಕ ನನ್ನ ಮಗನೇ, ಇನ್ನೊಂದ್ಸಲ ನಿಮ್ಮ ಅಕ್ಕನ ಮಗಳ ವಿಚಾರ ಏನಾದ್ರು ನನ್ನ ಅಂಗಡಿಲಿ ಎತ್ತಿದ್ಯೋ, ಈ ಎಕ್ರ ತಗೊಂಡು ಎಣಿಸಿ ಹೊಡಿತೀನಿ ಎಡವಟ್ ನನ್ನ ಮಗನೇ. ನಮ್ಮ ಅಕ್ಕನ ಮಗಳ ಹೆಸರು ಹೇಳ್ದೆ, ನಿಮ್ಮ ಅಕ್ಕನ ಮಗಳ ಹೆಸರ ಹೇಳಿ. ಲೋ, ನಿನ್ ಜೀವನ ಪೂರ್ತಿ ಬರೀ ರೈಲ್ ಬಿಡೋದು ಆಗೋಯ್ತಲ್ಲ ಮಗನೇ. ಏನ್ ಹೇಳ್ತಾ ಇದ್ಯಾ ಗುರು? 3 ಮೊಳ ಹಗ್ಗ ಕೊಡ್ತೀನಿ, ನೇಣ ಹಾಕೋ ಅಂದೆ. ನೇಣಕಬೇಕಾ? ಮತ್ತಿನ್ನೇನೋ. ಲೋ ಗುಗ್ಗು ನನ್ನ ಮಗನೇ, ನಮ್ಮೂರ್ ಆನಂದ ನಿಮ್ಮ ಅಕ್ಕನ ಮಗಳನ್ನ ನೋಡಕ್ ಹೋಗ್ತಿದ್ದಾನೆ. ಮದುವೆ ಮುಗಿತಿದ್ದಾಗೆ ನಿಮ್ಮ ಅಕ್ಕನ ಮಗಳಿಗೆ ವಾಂತಿ ಬರೋ ಹಾಗೆ ಮಾಡ್ತಾನೆ. ನೀನ್ ಹೋಗ ವಾಂತಿ ಎಲ್ಲ ಬಾಚು. ನಿನ್ನ ಅವನ್ ಅಕ್ಕನ ಮಗಳಂತೆ, ಅಕ್ಕನ ಮಗಳು. ವೈಡನ್ 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 ವೈಡನ್. ಎದಳೆ ಆಮೇಲೆ ಎದಳಲ್ಲ ಅಂದ್ರೆ ಎದಳಲ್ಲ. ಎದಳೆ ಆಮೇಲೆ ಅಂದ್ರೆ ಈ ಬಸ್ ನಲ್ಲಿ 6 ಜನ ಹೆಣ್ಣು ನೋಡಕ್ ಹೋಯ್ತವ್ರೆ, ಅವ್ರನ್ನ ಕೆಳಗಿಳಿಸು. ಇಲ್ಲ ಅಂದ್ರೆ ನಾನು ಈ ಬಸ್ ಕೆಳಗೆನೆ ಪ್ರಾಣ ಬಿಡ್ತೀನಿ. ಅವ್ರನ್ನ ಕೆಳಗಿಳಿಸ್ಬೇಕು. ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ 16 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ದಟ್ ಮೀನ್ಸ್ ಲವ್ ಮಾಡ್ತಾ ಇದ್ದೀನಿ. ಈ ಬಸ್ ನಲ್ಲಿ ಹೋಯ್ತಾರೋ 6 ಜನನು ಅವಳನ್ನ ನೋಡಕ್ ಹೋಯ್ತಾವ್ರೆ, ಬಿಟ್ಬಿಡ್ತೀನಾ? ಓ, ಹೆಣ್ಣಿದಾಳೆ ಆದ್ಮೇಲೆ 4 ಜನ ನೋಡಕ್ ಹೋಗ್ತಾರೆ, ಅದಕ್ಕೆ ಬಸ್ ಗಡ್ಡ ಮಲಗಿದ್ರೆ ಏನೇ ಅರ್ಥ? ಯೋ 4 ಜನ ಅಲ್ಲ, 400 ಜನ ನೋಡ್ಲಿ, ಐ ನೋ ಕೇರ್. ಆದ್ರೆ ಈ ಬಸ್ ನಲ್ಲಿ ನನಗಿಂತ ಸುಂದರವಾಗಿರೋನು ಅವಳನ್ನ ನೋಡಕ್ ಹೋಯ್ತಾವನೆ, ಅವನು ಮಾತ್ರ ಅವಳನ್ನ ನೋಡ್ಬಾರ್ದು. ಯಾಕೆಂದ್ರೆ ಅವನ್ ನೋಡಿದ್ರೆ ನನಗೆ ಆಪತ್ತು. ಅವ್ರನ್ನೆಲ್ಲ ಬಸ್ನಿಂದ ಕೆಳಗೆ ಇಳಿಸ್ತೀಯೋ ಇಲ್ಲ ಬಸ್ನ ನನ್ ಮೇಲೆ ಹತ್ತಿಸ್ತೀಯೋ ಯೋಚನೆ ಮಾಡು. ಇವನೇನ ತಲ್ಕೆಟ್ ಬಾಯ್ ಬಂದಂಗ್ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಬಾಯ್ ಬಿಡ್ಕೊಂಡು ಕೇಳ್ತಾ ನಿಂತೀರಾ? ಪಕ್ಕಕ್ ಬಿಸಾಕ್ರಿ. ಏನೋ ಪಕ್ಕಕ್ ಬಿಸಾಕ್ತೀರಾ? ಬಿಸಾಕ್ರಿ ನೋಡೋಣ. ಒಳ್ಳೆ ಮಾತನ್ನ ಇದ್ರೆ ಸರಿ, ಇಲ್ಲ ನಾನು ನಿನ್ ಮೇಲೆ ಉಳ್ಬಿಡ್ತೀನಿ ನೋಡು. ಅಪ್ಪಚ್ಚಾಗ್ಬಿಡ್ತೀಯ ಮಗನೇ. ಹೋಗಲ್ಲ ದಣ್ಣ ಕೆಟ್ಟ ಎದಳಲ್ಲ, ಹೋಗ. ಬಿಡ್ರಿ ಇಲ್ಲಿ ಮಗನೇ, ನನ್ನ ಮೇಲೆ ಹೊಳ್ ಹಾಕ್ಬಿಡ್ತಾರೆ. ಮಗನೇ, ಅನ್ನೋರ್ ಪಿಕ್ಚರ್ ಆನಂದ ಹೆಣ್ಣು ನೋಡಕ್ ಹೋಗ್ತಾ ಇರೋದು ಬಾಗ್ಲೂರಿಗೆ, ಇಲ್ಲ ಕಿಡ್ತೀಯ? ಹೆಣ್ಣು ಯಾವತ್ತಾದ್ರೂ ನೋಡ್ಬೋದು. ಅಣ್ಣ ಅವ್ರ ಪಿಕ್ಚರ್ ಇವತ್ತೇ ಆನಂದ ನಾನು ಬರ್ತೀನಿ.
ಏನಮ್ಮ ಗಂಡಿನ ಕರಿಯೋರ್ ಬರ್ಲೇ ಇಲ್ವೇ? ನಾನ್ ಕೇಳಿದ್ರೆ ನನ್ಗೇನಮ್ಮ ಗೊತ್ತು. ಏನ್ರಿ ಹುಡುಗ ಬರ್ತಾನೋ ಇಲ್ವೋ? ನೀನ್ ಯಾಕೆ ಹಂಗ ಹಾರಾಡ್ತೀಯ? ಹುಡುಗನ್ಗೆ ಏನ್ ಮುಖ್ಯವಾದ ಕೆಲ್ಸ ಆಯ್ತು? ಹೆಣ್ಣು ನೋಡ್ಕೊಂಡ್ ಬರ್ತೀನಿ ಅಂತ ನಿಮ್ಮ ಅಮ್ಮನ ತಿಸ್ಕೊಬಂದು ದುಡ್ಡ ಖರ್ಚು ಮಾಡ್ಬಿಟ್ಟೆ. ಹೆಣ್ಣಾಗಿದ್ದಾಳೆ ಅಂದ್ರೆ ಏನ್ ಹೇಳ್ತೀಯ? ನೋಡ್ದೆ ಇಡಿಸ್ಲಿಲ್ಲ ಅಂತ ಹೇಳಿದ್ರಾಯ್ತು. ಒಂದ್ ವೇಳೆ ಹೆಣ್ಣು ಶ್ರೀದೇವಿ ತರ ಬೊಂಬಾಟಾಗಿದ್ರೆ? ನೋಡ್ದೆ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರಾಯ್ತು. ಒಂದು ವೇಳೆ ಹುಡುಗಿ ಕಚ್ಚಡವಾಗಿದ್ರೆ ಇಡೀ ಜೀವನ ಅಳ್ತಾ ಸಂಸಾರ ಮಾಡ್ತೀಯಾ? ನಾನು ಇವಾಗ ಏನ್ ಮಾಡೋದು ಹೇಳ್ತೀರಾ? ಹೇಗಿದ್ರು ಬರೋದ್ ಬಂದಿದೀವಿ, ಹೆಣ್ಣು ನೋಡ್ಕೊಂಡೆ ಹೋಗೋಣ. ಕತ್ಲೆ ಆಗ್ತಾ ಬಂದು ಇಷ್ಟೊತ್ತಲ್ಲಿ ಯಾವನ ಹೋಗಿ ನೋಡ್ತಾನೆ. ಆನಂದ ಬರ್ತೀವಿ ಅಂತ ಹೇಳ್ಬಿಟ್ಟೋದ್ರೆ ಮುಖಕ್ಕೆ ಪೌಡರ್ ಗಿಡ್ರು ಮೆತ್ಕೊಂಡು ಮೋಸ ಮಾಡ್ಬಿಡ್ತಾರ ಕಣೋ. ದಿಢೀರಂತ ನುಗ್ಬಿಟ್ರೆ ಇಟ್ಟೋಗಿಟ್ಟು ರುಬ್ತಾ ಇರ್ತಾಳೆ, ಕಸ ಗಿಸ ಗುಡಿಸ್ತಾ ಇರ್ತಾಳೆ. ಆಗ್ಲೇ ಕಣ ಅವಳು ಬಣ್ಣ ಬಯಲಾಗೋದು. ಈಗೇನು ಹೋಗೋಣ ಅಂತೀರಾ? ಹೋಗೋಣ. ಹಾ ನಡೀಲಿ ನನ್ ಮಕ್ಳ, ನನಗಿಂತ ನಿಮಗೆ ಅರ್ಜೆಂಟ್ ಆಗಿದೆ. ಹೆಂಗೆ ಅಲ್ರಿ ಹೆಣ್ಣ್ ನೋಡಕ್ಕೆ ಸರಿಯಾದ ಟೈಮಿಗೆ ಬರ್ದೇ ಇರೋನು ನಾಳೆ ಮದ್ವೆ ಆದ್ಮೇಲೆ ಸಂಸಾರ ನೆಟ್ಟಿಂಗ್ ಮಾಡ್ತಾನ? ಮಾಡ್ತಾನೋ ಬಿಡ್ತಾನೋ ಅದನ್ ಕಟ್ಕೊಂಡ್ ನಿನ್ಗೇನು? ಒಳಗಡೆ ಕೆಲ್ಸ ನೋಡೋಗು. ಬಂದ್ಬಿಟ್ಲು. ವರದಕ್ಷಿಣೆಗಾಗಿ ಅತ್ತೆಯಿಂದಲೇ ಸೊಸೆಯ ದಹನ. ಅಬ್ಬಬ್ಬಾ, ಈ ವಿಷಯದಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕು. ಅವ್ರು ಕೇಳಿದಷ್ಟು ಕೊಟ್ಬಿಡ್ಬೇಕು. ಸರಿಯಾಗಿ ಹೇಳಿದ್ರಿ. ಒಬ್ಳೆ ಮಗಳು ತಾನೆ, ಎಲ್ಲಾನು ಬರ್ಕೊಟ್ಬಿಡಿ. ಎಲ್ಲಾದ್ನು ಬರ್ಕೊಟ್ಬಿಟ್ಟು ಭಿಕ್ಷಾಂದೆ ಇಂತ ಪುಟ್ ಮಾತಕ್ ಬಂದ್ಬಿಡ್ತೀನಿ. ಬಂದ್ ವಿಷಯ ಹೇಳ್ರ ನೀತಾ ಹೇಳ್ತಾವ್ರು, ನೀತಾವ. ಬುದ್ಧಿ, ನಮ್ಮೂರ್ನಾಗೆ ಅವಾಗವಾಗ ಪಂಪ್ ಸೆಟ್ ಕಳ್ತಾರ ಆಯ್ತಾನೆ ಇರ್ತದೆ. ಪಂಪ್ ಸೆಟ್ ಕದ್ಬಿಟ್ಟು 9 ತಿಂಗಳು ಜೈಲಲ್ಲಿ ಇದ್ದಿದ್ದು ನಿನ್ ಮಗನೇ ತಾನೇ. ಮತ್ತೇನಾರ ಬಂದ್ಗಿನ್ಬಿಟ್ನೇನ್ಲಾ? ಇನ್ನ ಬಂದಿಲ್ಲ, ಆದ್ರೂ ಕಳ್ತನ ತಪ್ಪಿಲ್ಲ. ಅದಕ್ಕೆ ನಾವು ಊರ್ ಜನ ಎಲ್ಲ ಸೇರಿ ಕಾವಲ್ ಕಾದು ಕಳ್ಳನ್ನ ಮಾಲ್ ಸಮೇತ ಹಿಡಿಬೇಕು ಅಂತ ಇದೀವಿ. ಅಷ್ಟ್ ಮಾಡಲ್ಲ, ಅದ್ ಅಪ್ಪನ್ ಹುಟ್ಟಿದ ಕೆಲ್ಸ. ರಾತ್ರಿ ಎಲ್ಲ ಕಾವಲಿರ್ಬೇಕು. ಚಳಿ ಮೈಕೈ ಎಲ್ಲ ನಡುಗ್ತವೆ. ನಿಮ್ಮನ್ ನೋಡಿದ್ರೆ ಏನಾದ್ರೂ ಬೆಚ್ಚಗ್ ಮಾಡ್ತೀರೇನೋ ಅಂತ ಬಂದು. ಬೆಚ್ಚಿಗೆ ತಾನೇ ಇತ್ಲಿಂದ್ಗಡೆ ಕಾಯಿಸೋ ಗುಡಾಡಿದಾಗೆ ಬಿಸ್ನೀರಿದಾವೆ, ಕುಡ್ದು ತೆಪ್ಪಗ್ ಬಿತ್ಕೊ ಹೋಗಿ. ಅಯ್ಯೋ ಬೇಕುಪ್ ನನ್ನ ಮಕ್ಳ, ಯಾವಾಗ ತಲೆ ಕೇರ್ಕೊಂಡ್ ನನ್ನ ಹತ್ರಕ್ ಬಂದ್ರು ಆವಾಗ್ಲೇ ಗೊತ್ತು ನುಣ್ಣಗ್ ನಾನ್ ಬೋಳ್ಸಕ್ ಬರ್ತಾ ಇದೀರಾ ಅಂತ. ಮುನಿನ್ ಅಂಗಡಿಗೆ ಹೋಗಿ ನನ್ನ ಹೆಸರು ಕುಡಿ ಹೋಗಿ. ಲೇ ಬರ್ರೋ ಇಲ್ಲಿ, ಕುಡಿಯೋರ್ ಕುಡಿತೀರಾ, ಕಳ್ಳರನ್ನ ಇಡಿಯಂಗ್ ಕುಡಿರಪ್ಪ, ಇಲ್ಲ ಅವರೇ ನಿಮ್ಮನ್ನ ಹಿಡ್ಕೊಂಡು ಜಡಿಯಂಗ್ ಕುಡ್ಗಿರ್ತೀರಾ. ಹೋಗೋಗಿ. ಮೂದೇವಿ ನನ್ನ ಮಗನೇ, ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೋ ಗನ್ಸಟ್ ಮುಂದೆ ಹತ್ರ ಅಳ್ತಿದ್ಯಾ? ಆನಂದ ನಮ್ಮ ಅಕ್ಕನ್ ಮಗಳು ಲಕ್ಷ್ಮಿ ಕುತ್ತಿಯಾಗ ತಾಲಿ ಕಟ್ಟೋದನ್ನ ನಾನ್ ನೋಡ್ಕೊಂಡು ಹೆಂಗ್ ಬದುಕಿರ್ಲಿ ಗುರುವೆ? ಯಾವ ಅಲ್ಕ ನನ್ನ ಮಗ ನೀನ್ ಬದುಕಿರು ಅಂದ? ಮೊದಲು ನೆಗೆದ್ ಬಿದ್ದು ಸಾಯಿ. ಗುರುವೆ ಹಂಗ ಹೇಳ್ಬೇಡ ಗುರುವೆ, ಏನಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಲೇಬೇಕು. ಒಂದ್ ಐಡಿಯಾ ಕೊಡು ಗುರುವೆ. ಈ ಜನ್ಮದಲ್ಲಿ ನಿನ್ ಮದ್ವೆ ಆಗೋಲ್ವೋ? ನನಗ್ ಮದ್ವೆ ಆಗ್ದಿದ್ರು ಪರವಾಗಿಲ್ಲ, ಅವಳಗ್ ಮಾತ್ರ ಮದ್ವೆ ಆಗ್ಲೇಬಾರ್ದು. ಸಿಕ್ತು, ಐಡಿಯಾ ಸಿಕ್ತು. ಮದುವೆ ಮನೇಲಿ ಹೆಣ್ಣಿಗೂ ಗಂಡಿಗೂ ಬೇರೆ ಬೇರೆ ರೂಮ್ ತಾನೇ ಇರುತ್ತೆ. ಹೌದು, ಮದ್ವೆ ಆದ್ಮೇಲೆ ತಾನೆ ಒಂದೇ ರೂಮಲ್ಲಿ ಬಿಡೋದು. ಅಲ್ಕ ನನ್ನ ಮಗನೇ, ಇದನ್ನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀಯ ನೋಡ. ಹೆಣ್ಣಿನ ರೂಮ್ ನಲ್ಲಿ ತಲೆ ಬಾಚ್ಕೊಳಕ್ಕೆ ಅಂತ ಬಾಚಣಿಗೆ ಇಟ್ಟಿರ್ತಾನೆ, ಇಟ್ಟಿರ್ತಾರೆ. ಅದನ್ನ ನೀನ್ ಕದ್ದು ಮುಚ್ಚಿಟ್ಬಿಡು. ಮುಚ್ಚಿಟ್ಬಿಟ್ರೆ ಮದುವೆನೆ ನಿಂತೋಗುತ್ತೆ. ಎದಂಗ್ ಸಾಯ್ತೀಯ ಗುರುವೆ? ಗಮನ ಇಟ್ ಕೇಳೋ ಗೊಂತರ ನನ್ನ ಮಗನೇ. ಬಾಚಣಿಗೆನೆ ಇಲ್ಲ ಅಂದ್ರೆ ಹೆಣ್ಣು ಹೇಗೋ ತಲೆ ಬಾಚ್ಕೋತಾಳೆ? ಬಾಚ್ಕೊಳಕ್ ಆಗಕ್ಕಿಲ್ಲ. ಹೆಣ್ಣೆ ತಲೆ ಬಾಚ್ಕೊಳ್ಳಿಲ್ಲ ಅಂದ್ರೆ ಹಸೆ ಮನೆ ಮೇಲೆ ಹೇಗೋ ಬರ್ತಾಳೆ? ಬರಕ್ ಸಾಧ್ಯನೇ ಇಲ್ಲ. ಹೆಣ್ಣೆ ಹಸೆ ಮನೆ ಮೇಲೆ ಬರ್ದೇ ಇದ್ರೆ ಆ ಮುಟ್ಟಾಳ ಹೇಗೋ ತಾಳಿ ಕಟ್ತಾನೆ? ಹೌದು,
ತಾಳಿ ಕಟ್ಟಲ್ಲ ಗುರುವೇ. ಬಾರೋ. ನಾವು ಮೋಸ ಹೋಗ್ಬಿಟ್ವಿ. ಯಾಕೋ 3 ಮನುಷ್ಯನ್ಗೆ ಐತೆ, ಯಾವ್ದು ಎತ್ತಿಕೊಳ್ಳೋದು? ಮೂರನ್ನು ಅದು ಈಗ ಮದ್ವೆ ನಡೆಯಕ್ಕಿಲ್ಲ ಅಲ್ವಾ? ಹೌದು, ನಡೆಯೋಕ್ ಸಾಧ್ಯವೇ ಇಲ್ಲ. ಬಾ. ಹಾಕ್ರ ಎಲ್ಲಾ ಕಡೆ ನಾನು ಹಾಕ್ರ ಬಕೀಟ್ ನಲ್ಲಿ ನೀರು ಹಾಕ್ರ ಅಂತಂದ್ರೆ ಮಕ್ಕಳು ಹಾಕ್ತಿರಲ್ವ? ನೀವು ಆನೆ ಸ್ನಾನ ಮಾಡುತ್ತಾ ಇದ್ರೆ ಡ್ರಮ್ಗಳಲ್ಲಿರೋ ನೀರೆಲ್ಲ ಮುಗ್ದೋಗುತ್ತೆ. ಬೇಗ ರೆಡಿ ಆಗ್ರು. ನಿಮ್ ಬೀಗ್ರು ಹೋಗೈತೆ ನಮಗ್ ಗೊತ್ತಿಲ್ವಾ? ಅಲ್ಲೂ ಜೊತೆ ನೀರ್ ಕಟ್ಟಾಗುತ್ತೆ ನಾ ಕಂಜೂಸ್ ಜನ ಅವರು. ಲೇ ಇರಾ, ಇದೇನಿಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಮುಹೂರ್ತ ಟೈಮ್ ಮೀರೋಗ್ತಾ ಐತೆ, ಬೇಗ ಬಾರ್ಲ ಸ್ನಾನ ಮಾಡ್ಕೊಂಡು. ಸೂರ್ಯ ಹುಡ್ತಾಗಿಂದ ಗಂಡಿನ ಕಡೆಯವರೇ ಸ್ನಾನ ಮಾಡ್ತಾವ್ರೆ. ಅವ್ರು ಬಿಟ್ರು ತಾನೆ. ಸೋಮ್ನು ಟೈಮಿಗೆ ಬತ್ತಿ ಹೋಗಿ. ಬೀಗ್ರೆ ಬೀಗ್ರೆ 160 ರೂಪಾಯಿ 70 ಪೈಸಾ ಕೊಟ್ಟು ಭೈರಪ್ಪ ಸಿಲ್ಕ್ ಸೆಂಟ್ರಿಂದ ತಗೊಬಂದು ಹೊಲಿಸ್ಕೊಂಡಿದ್ದೆ. ನನ್ನ ಮಕ್ಕಕ್ಕೆ ಕ್ಯಾಕರ್ಸಿ ಫೂ ಅಂತ ಉಗ್ದಿದ್ರು ನನಗೆ ಬೇಜಾರಾಯ್ತಿರ್ಲಿಲ್ಲ. ನನ್ ಸಿಲ್ಕ್ ಶರ್ಟ್ ಎಲ್ಲ ಹಾಳ್ಬೇಡ ಹಾಕ್ಬಿಟ್ರಿ. ಇರಿ, ಬಕೆಟ್ ಅಲ್ಲಿ ನೀರ್ ಹಾಕ್ತೀನಿ. ಬ್ಯಾಡಿ, ಕುಂತ್ಕಂತೀನಿ, ತಲೆ ಮೇಲೆ ಸುರಿದು ಬಿಡಿ. ಯಾಕೆ ಸ್ನಾನ ಮಾಡಿಲ್ವಾ? ಅಯ್ಯೋ ನನ್ ಕರ್ಮ. ಗುರುವೇ, ತಕರಾರು ಜೋರಾಗಿ ನಡೀತಾ ಐತೆ. ಅಲ್ವೋ, ಮೊದಲನೇ ಸಲ ನನ್ನ ಜೀವಮಾನದಲ್ಲೇ ನನ್ ಮೆದ್ಲಿಗೆ ಕೆಲಸ ಕೊಟ್ಟಿದ್ದೀನಿ. ಅಷ್ಟು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಹೇಗೋ? ಯಮಾಯ ನಮಃ ಯಮಾಯ ಸ್ವಾಹ ಅಗ್ನಿ ನಮಃ. ಏನಮ್ಮ ಮದುವೆ ಗಂಡಿನ ತಾಯಿ ನೀವೇನಾ? ಹೌದು. ಅಯ್ಯೋಯ್ಯೋ, ಮುಹೂರ್ತ ಮೀರೋಗ್ತಾ ಇದೆ. ಗಂಡನ್ ಮೊದ್ಲು ಕರ್ಕೊಂಡ್ ಬನ್ನಿ. ನೀವ್ ಏನ್ ಭಯ ಪಡ್ಬೇಡಿ, ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಬಂದ್ಬಿಡ್ತಾನೆ. ಏನ್ ಬರ್ತಾರೋ ಏನು? ಎಲ್ಲೋ ಹೋದವನು? ಏನಂದ್ರೆ ನಮ್ ಮಗ ಕಾಣ್ತಿಲ್ವೇ? ಏನೇ ಇಡೀ ಜೀವಮಾನ ಎಲ್ಲ ಇವನು ಹುಡುಕೋದ್ರಲ್ಲೇ ಆಗೋಯ್ತಲ್ಲೇ. ನಮಸ್ಕಾರ. ಅಗ್ನಿಯಾಯ ಸ್ವಾಹ ಓಂ ಅಗ್ನಿಯೇ ನಮಃ ಓಂ ಇಂದ್ರಾಯ ಸ್ವಾಹ ಓಂ ಸ್ವಾಮಿ, ಮುಹೂರ್ತ ಮೀರೋಗ್ತಾ ಇದೆ. ಮದುವೆ ಗಂಡ ಎಲ್ಲಿ? ಸ್ವಲ್ಪ ಅದು ಮುಖ ಕೂತ್ಕಂತೀರಾ? ನಮಗ್ ಗೊತ್ತೈತೆ, ನಾವು ಕರ್ಕೊಂಬತ್ತೀವಿ. ಮದ್ವೆ ಗಂಡಲ್ಲೇ ಎಲ್ಲಿ ಹಾಳಾಗೋದ್ನ ನನ್ಗೇನ್ ಗೊತ್ತು? ಮೆಲ್ ಕರ್ಚ್ಕೋ. ನಾನು ಅವತ್ತೇ ಪಡ್ಕೊಂಡೆ ಈ ಹಾಳ ಸಂಬಂಧ ಬೇಡ ಅಂತ. ಕೇಳಿದ ನನ್ ಮಾತ್ನ. ಸರಿ ಅದೇ ನಿನ್ ಕೆಲಸ ನೋಡೋಗು, ನಾನ್ ಕರ್ಕೊಂಬತ್ತೀನಿ. ರೀ ಬೀಗ್ರೆ, ಎಲ್ರಿ ನಿಮ್ ಮಗ? ಗೊತ್ತಿದ್ರೆ ನಾನೇ ಕರ್ಕೊಂಡ್ ಬರ್ತಿರ್ಲಿಲ್ವಾ? ಗಂಡಿರ್ಲಿ, ಹೆಣ್ಣಿನ ಕರ್ಸ್ರಿ ಮೊದ್ಲು. ಹೆಣ್ ಕರ್ಕ ಬನ್ನಿ. ಎಣ್ಣ ಬಡ್ಕೊಂಡೆ ರಾತ್ರಿ ಎಲ್ಲ ಎಣ್ಣೆ ಹಾಕ್ಬೇಡ ಅಂದ. ಈಗ ನೋಡಿ ನಾವಂತ ನಾನ್ ಸ್ಟಡಿ ಕಣ. ಸ್ಟಡಿ ನಡಿ. ಇವ್ರು ಯಾರು? ಲೋ ಆನಂದ, ಇವ್ರೇ ಕಣೋ ನಿಮ್ಮ ಮಾವ. ಕಾಲಕ್ ಬಿದ್ದು ಆಶೀರ್ವಾದ ತಗೊಳ್ಳೋ. ಮಾವ ಚೆನ್ನಾಗಿರಪ್ಪ, ಚೆನ್ನಾಗಿರೋ. ತುಂಬಾ ಸಂತೋಷ ಮಾವ. ಇಷ್ಟು ದೊಡ್ಡ ಹಾರ ತಂದಿದ್ದೀರಲ್ಲ, ಚಿಕ್ಕ ಹಾರ ತರಬಾರ್ದಾ? ಎಂತ ಮಗನ ಹೆತ್ತಿದ್ಯಮ್ಮ ಮಾ ತಾಯಿ. ಇವನಿಗೇನ್ ಕಮ್ಮಿ? ಹಾ, ಮಂಗಲಿ ತಗೊಳ್ಳಿ. ರೆಕಾಲ್ ನಿಲ್ಲಿಸ್ಲ ಯಾವನು? ಮೈಕ್ ಆನ್ ಮಾಡ್ಲಾ? ಹಲೋ ಹಲೋ. ಸ್ನೇಹಿತರೆ, ಬಂಧುಗಳೇ ಮತ್ತು ನೆಂಟರು ಇಷ್ಟ್ರೆ, ಈಗ ಮುಹೂರ್ತ ಮುಗಿದೋಯ್ತು. ಮುಯ್ಯೋತ್ಸವ್ರು ಏನಿದ್ರು ಓದಿಸ್ಬೋದು. ನಮ್ ಕಡೆಯ ಲೇ ಮರ್ಸಾಮಿ, ನೀನ್ ಬರ್ಕಳ್ಳ. ಗಂಡಿನ ಕಡೆ ಯಾರಪ್ಪ? ನಾನು ಸುತ್ತೂರು ಸುಂದರಯ್ಯ. ಸುತ್ತೂರು ಸುಂದರಯ್ಯ ಅನ್ನೋರ್ತಾವ ಎಲ್ಲ ಬರ್ಸ್ಬೋದು.
ಅರಸೀಕೆರೆ ಆಂಜನಪ್ಪ 50 ರೂಪಾಯಿ ಹೆಣ್ಣಿಗೆ. ನಂಜನಗೂಡು ನಂಜುಂಡಯ್ಯ ಹೆಣ್ಣಿನ ಮನೆಗೆ 100 ಅಲ್ಲ 3. ಕುಣಿಗಲ್ ಕಂಟಿ 100 ರೂಪಾಯಿ ಹೆಣ್ಣಿನ ಮನೆಗೆ. ಚಾಮನೂರ್ ಶಾನ್ಬೋಗ್ರು 50 ರೂಪಾಯಿ ಹೆಣ್ಣಿಗೆ. ಈಚಿಲಬಳ್ಳಿ ಈರಯ್ಯ 4 ರೂಪಾಯಿ 40 ಪೈಸಾ ಹೆಣ್ಣಿಗೆ. ಎಲ್ರು ಮೊಯ್ಗಣನ ಹೆಣ್ಣಿನ ಕಡೆಗೆ ಬರೆಸ್ತಿದ್ದಾರೆ, ಗಂಡನ ಕಡೆ ಒಬ್ಬರು ಕೂಡ ಬರೆಸ್ತಿಲ್ಲ. ಎಲ್ರು ಊಟಕ್ಕೆ ಹೋಗಿ ಕೂತ್ಕೊಂಡಿದಾರಾ? ಎಲ್ರಿಗೂ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಏನಂದ್ರೆ ಅದೇನ್ ಕೇಳೋಗಿ. ಏನೇದು? ಏನ್ರಿ ನೀವು ಮದುವೆಗೆ ಬಂದವ್ರ ತರ ಅಲ್ಲೋಗಿ ಹರಟೆ ಹೊಡಿತಿದ್ದೀರಲ್ಲ, ನಮ್ ಕಡೆ ಯಾರು ಮುಯ್ ಕೊಟ್ಟಿಲ್ಲ. ಯಾಕೆ ಅಂತ ಕೇಳ್ಬಾರ್ದಾ? ಕೇಳಿಬಿಟ್ರು. ಹೋಗ್ರಿ. ತುಂಬಾ ಚೆನ್ನಾಗಿದೆ ಅಲ್ವಾ? ಊಟ ತುಂಬಾ ಚೆನ್ನಾಗೈತಲ್ವಾ? ಪಲ್ಯ ಬಹು ಚೆನ್ನಾಗೈತೆ. ಹಪ್ಳನೂ ಸ್ವೀಟು ಚೆನ್ನಾಗೈತೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಗಂಡಿನ ಕಡೆಯವರು ಯಾರೇ ಇದ್ರು ಎಲೆ ಕೈ ಹಾಕ್ಬೇಡಿ. ಏನ್ರೋ, ನಿಮ್ಮ ಮನೆ ಮದುವೆಗಳಲ್ಲಿ 50, 100, 200 ಹೀಗೆಲ್ಲಾ ಮುಯಿ ಮಾಡದಂತ ರೋಷಗಾರ ಕಂಡ್ರ ನಾನು. ನನಗಿರೋನು ಒಬ್ಬನೇ ಒಬ್ಬ ಮಗ. ನಿಮಗ್ ಮಾಡಿರೋ ಮುಯಿನ ನಾನು ಇನ್ಯಾವಾಗ್ಲೂ ವಸೂಲಿ ಮಾಡೋದು? ಯಾರ್ಯಾರು ಮುಯಿ ಮಾಡಿದ್ದೀರೋ ಅವರೆಲ್ಲ ಊಟ ಮಾಡಿ, ಮಿಕ್ಕವರೆಲ್ಲ ಕೈ ತೊಳ್ಕೊಂಡು ಹೊರಡಿ. ಹೇಗಿದೆ ಚಿಂದಿ? ಹೇಳ್ರ ಮಾಕೆ. ನಾನ್ ರಾತ್ರಿನೇ 75 ರೂಪಾಯಿ ಕೊಟ್ಟಿದ್ದೀನಿ. ನಾ ರಾತ್ರಿ 50 ರೂಪಾಯಿ ಕೊಟ್ಟಿದ್ದೀನಿ. ನಾನ್ ರಾತ್ರಿ 100 ರೂಪಾಯಿ ಕೊಟ್ಟಿದ್ದೀನಿ. ನಾನ್ ರಾತ್ರಿ 150 ರೂಪಾಯಿ ಕೊಟ್ಟಿದ್ದೀನಿ. ನಾವೇನ್ ಊಟಕ್ಕೆ ಗತಿ ಇಲ್ಲದೆ ಬಂದಿಲ್ಲ. ಹೇಳ್ರಿ ಮ್ಯಾಕೆ ಊಟ ಮಾಡಿ ಯಾವ ನನ್ ಮಗ ಉದ್ದಾರ ಆಗವ್ನೆ? ಏನ್ ಸೀಮೆಗಿಲ್ಲ ಊಟ ಇವತ್ತು? ಈ ಸಂಪತ್ತಿಗೆ ಯಾಕೆ ಬೇಕಾಯ್ತು ಮೊದ್ಲಿಗೆ? ಇವರೆಲ್ಲ ಮುಯಿ ಮಾಡಿದ್ರಂತಲ್ಲ ರಾತ್ರಿ, ಅದೆಲ್ಲ ಎಲ್ಲಿ? ನನಗ್ ಗೊತ್ತಿಲ್ಲ, ನಾನ್ ತಕೊಂಡಿಲ್ಲ. ಇನ್ಯಾರ ತಗೊಂಡಿದ್ದು? ನಿಮ್ ಮಗ ಆನಂದ ಮುಯ್ಯನ 2000 ರೂಪಾಯಿ ತಕೊಂಡು ನನ್ನ ರಾತ್ರಿ ರಿಪೀಟ್ ತೋತ್ಬಿಟ್ಟ. ಗಜಕೋಲ್ನ ಕೈಲಿ ಹಿಡ್ಕೊಂಡು ಅಳ್ದು ನನ್ ಕೈಯೆಲ್ಲ ನೋಯ್ತಾ ಇದೆ. ಮನಸ್ಸು ಮಾತ್ರ ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ ಮರಿತಾನೇ ಇಲ್ಲ. ಗುರುವೆ, ನನ್ನ ಲಕ್ಷ್ಮಿ ಏನ್ ಮಾಡ್ತಿರ್ಬೋದು? ಮೊದಲನೇ ರಾತ್ರಿ ಆದ್ಮೇಲೆ ಇನ್ನೇನೋ ಮಾಡ್ತಿರ್ತಾರೆ ಅಲ್ಕ ನನ್ನ ಮಗನೇ. ನಾನೇನಾದ್ರೂ ಸತಿ ಸುಮತಿ ಆಗಿದ್ದಿದ್ರೆ ರಾತ್ರಿನೇ ಆಬಾರ್ದು ಅಂತ ಶಾಪ ಹಾಕಿ 24 ಅವರ್ಸ್ ಆಗಲಾಗಿ ನಂಗೆ ಮಾಡ್ಬಿಡ್ತಾ ಇದ್ದೆ, ಗೊತ್ತಾ? ಮೊದಲು ಕಾಜ ಹಾಕೋ, ಕೋಜ ನನ್ನ ಮಗನೇ. ಶಾಪ ಹಾಕ್ಬಿಡ್ತಾನಂತೆ ಅವನು. ಬೇವರ್ಸಿ ನನ್ ಮಗನೇ, ಅದ್ಯಾಕ್ಲ ಅಳ್ತಾ ಇದ್ಯಾ? ಅದೇನ್ ಬೇಗ ಹೇಳಿ, ಸತ್ತೋಗು. ಗಿಣಿನ ಸಾಕಿ ಗಿಡಗನ್ ಕೈ ಕೊಟ್ಬಿಟ್ಟಲ್ಲ ಬಾವಾ, ನಾನ್ ಏನ್ ಮಾಡ್ಲಿ? ಯಾವ ಗಿಣಿ ಯಾವ ಗಿಡಗನ್ ಕೊಟ್ವಿ? ಅದೇನ್ ಅರ್ಥ ಆಗಂಗ್ ಹೇಳೋ. ಬೇವರ್ಸಿ ಹೇಳ್ತೀನಿ ಬಾವಾ, ಹೇಳ್ತೀನಿ. ನಾನ್ ಹೇಳೋದನ್ನೆಲ್ಲ ಕೇಳ್ಕೊಂಡು ಅದ್ ಹೆಂಗಿರ್ತೀಯ ಅಂತ ನನಗ್ ಗೊತ್ತಿಲ್ಲ. ಅದಕ್ಕೆ ಸಾರಾಯಿ ತಂದ್ಬಿಟ್ಟಿದೀನಿ, ಜೊತೆಗೆ ಉಪ್ಪಿನಕಾಯಿನೂ ತಂದ್ಬಿಟ್ಟಿದೀನಿ. ಲಕ್ಕಂತ ಎತ್ಬಿಟ್ಟು ಚಕ್ಕಂತ ಖಾರ ಬಾಯಿಗೆ ಹಾಕೊಂಡ್ಬಿಡು. ವಿಷಯನೆಲ್ಲ ನಿನ್ ಮುಂದೆ ಒದರ್ಬಿಡ್ತೀನಿ. ಒಡಿ ಎತ್ತು ಹೇಳ್ತೀನಿ. ಹೋದ್ನೇ ವಾರ ತಪ್ಪದೊಂದ್ 100 ಕುರಿ ತರಿಸಿ ಹೊಡೆದ್ಬಿಟ್ಟು. ಯಾರ್ಲಾ? ಅದೇ ಆ ಜಗಳೂರ್ ಬೀಗ ನನ್ ಮಕ್ಳು ಇಡೀ ಮಾಂಸನೆಲ್ಲ ತಿಂದ್ಬಿಟ್ಟು ಸೇರ್ವನೆಲ್ಲ ಚೆನ್ನಾಗ್ ಹೊಳಗೆ ನೆಕ್ಬಿಟ್ಟು ತೀಪಿಟ್ಟಿದ್ ನಲ್ಲಿ ಮುಳೆನ ನನ್ನ ಲಕ್ಷ್ಮಿಗೆ ಕೊಟ್ಬಿಟ್ರು ಬಾವಾ. ಅಯ್ಯೋ ಜುಟ್ಟ, ನನ್ ಮಗ್ಳು ಎಷ್ಟ್ ಕಷ್ಟ ಪಡ್ತಾವಳು. ಅಯ್ಯೋ ದೇವ್ರೆ. ಬಾವಾ, ಈ ಬೇಜಾರ್ನಾಗೆ ಕುಡಿಲ್ಲ ಬಾವಾ ನಾನು ವಸಿ. ರವಷ್ಟಿಲ್ಲ. ಇನ್ನೂ ಒಂದ್ ವಿಷಯ ಐತೆ ಬಾವಾ. ಇದಲ್ದಲೆ ಇನ್ನೂ ಒಂದ್ ವಿಷಯ ಆಯ್ತಾ? ಅದೇನ್ ಹೇಳೋ ಕಡ್ಡ? ಅದನ್ನ ಹೇಳ್ಬಾರ್ದು ಬಾವಾ. ಪರವಾಗಿಲ್ಲ, ಹೇಳು ಜುಜ್ಜು. ಅದನ್ನ ನನ್ ಬಾಯಿಂದ ಹೇಳ್ಬಾರ್ದು ಬಾವಾ. ಬಾಯಲ್ಲಿ ಹೇಳ್ತಲೆ ಇದ್ಯಾತ್ರೆಲ್ಲ ಹೇಳ್ತಾರೆ. ಎಳದಿ ಮಾವುನ್. ನಮ್ಮೂರ್ನಾಗೆ ಮೀನಾಕ್ಷಿ ಅಂತ ಒಬ್ಳವಳೆ, ಗೊತ್ತಾ? ಯಾವ ಮೀನಾಕ್ಷಿ ಇದ್ಲಾ? ಅದೇ ನಾನ್ ಕೆಲ್ಸ ಮಾಡ್ತಿರೋ ಟೈಲರ್ ಅಂಗಡಿ ಪಕ್ಕದಲ್ಲಿ ಹೂ ಮಾರ್ತಾಳಲ್ಲ, ಆ ಮೀನಾಕ್ಷಿ. ಈಗ ಆನಂದನ್ಗೆ ಎಲ್ಲ ಅವಳೇನೆ. ಅವಳ ಜೊತೆ ಆನಂದ ಆಡೋದೇನು, ಕುಣಿಯೋದೇನು, ಮಲ್ಗೋದೇನು. ಬಾವಾ ಬಾವಾ, ಈ ವಿಷಯ ಊರಲ್ಲೆಲ್ಲ ಗಬ್ಬುನಾಥ ಹೊಡಿತೈತೆ ಬಾವಾ. ನಮ್ಮ ಲಕ್ಷ್ಮಿ ರೂಮ್ ಒಳಗ್ ಮಲಗಿದ್ರೆ ಆ ಆನಂದ ಹೊರಗಡೆ ಮಲಗಿರ್ತಾನೆ.
ಇದೆಲ್ಲ ಮುತ್ಕ ಮುತ್ಕಿರಿ ಇಕ್ಮತ್ತು. ನಮ್ ಲಕ್ಷ್ಮಿನವರು ಸತ್ಯಾಗಿ ನೋಡ್ಕೊಂತ ಇಲ್ಲ. ಅವರು ಜೀತದ ಆಳಿನ ತರ ನೋಡ್ಕೊಂತವ್ರೆ ಬಾವಾ. ಏನಮ್ಮ ವಿಶಾಲಾಕ್ಷಿ, ನೀನ್ ನೋಡಕ್ಕೊಬ್ಬ ಗಂಡು ಬಂದಿದ್ನಲ್ಲ, ಏನಂದ? ಇಷ್ಟ ಇಲ್ಲ ಅಂದ. ಹೆಂಗಿಷ್ಟ ಆಯ್ತದೆ ನೀನ್ ಈ ಪಾಟಿ ಸೈದಿದ್ರೆ? ಓ ಹೌದು. ಏನಪ್ಪ ಊರ್ ಕಡೆ ಅಪರೂಪ ದರ್ಶನ, ಏನ್ ಸಮಾಚಾರ? ನಮ್ಮ ಅಕ್ಕನ ಮಗಳು ಲಕ್ಷ್ಮಿ ಒಂದ್ ವಾರದಿಂದ ನನ್ನ ನೆನ್ಪಲ್ಲಿ ಅವಳಂತೆ. ಅನ್ನ ಕುಡಿತಾ ಇಲ್ಲ, ನೀರ್ ತಿಂತಾ ಇಲ್ವಂತೆ. ಅದಕ್ಕೆ ಸುಮ್ನೆ ಒಂದ್ ಲುಕ್ ಕೊಟ್ಟಾಗಣ ಅಂತ ಬಂದೆ. ಅಕ್ಕನ ಮಗಳು ನೋಡಕ್ಕೆ ಅಂತ ಬಂದಿದ್ಯಲ್ಲ, ಮುಖದಲ್ಲಿ ಏನು ಇಲ್ಲ, ತಲೆಯಲ್ಲೂ ಏನು ಇಲ್ಲ, ಕೈಯಾಗ ಏನಾರ ತಗೊಂಡ್ ಹೋಗ್ಬಾರ್ದಾ? ಆನಂದ, ಎತ್ತೋರ್ ಮುಖ್ಯ ಅಂತ ಅವಳೆ ತಾನೇ ಹೋಗಿದ್ದು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವಳೇನು ಹುಟ್ಟಾಗ್ಲಿಂದ ಜೊತೆಲೆ ಬಂದ್ಲು. ಏನೋ ಅವಳ ಋಣ ಇದ್ದಿದ್ದೆ 3 ತಿಂಗಳು. ಹೋಗ್ಲಿ ಬಿಡ. ಓಯ್ ಮುಚ್ಚ ಬಾಯ್ನ, ಅವಳಿದ್ದ 3 ತಿಂಗಳ ಕಣ ಇವ್ ನಾ ಮನುಷ್ಯನಾಗ್ ಮಾಡಿದ್ದು. ಏನೋ ಚಿಕ್ಕ ಜಗಳನೆ ದೊಡ್ಡದ್ ಮಾಡಿ ಕಟ್ಕೊಂಡಿರೋ ಹೆಂಡ್ತಿನ ಮನೆ ಬಿಟ್ಟು ಹೊಡಿದ್ಯಲ್ಲೋ. ನಾನ ಹೋಗಂತ ಹೇಳಿದ್ದು, ಅವಳು ತಾನೇ ಹೋಗಿದ್ದು. 3 ತಿಂಗಳ ಹಿಂದೆ ಬಂದವಳಿಗೋಸ್ಕರ ಎತ್ತೋರ್ನ ದೂರ ಮಾಡು ಅಂತ ಹೇಳ್ತೀಯಾ? ನೀನ್ ನಿನ್ ಹೆಂಡ್ತಿನ ಕೆಲ್ಸದವಳು ಅಂತ ತಿಳ್ಕೊಂಡಿದ್ಯಾ, ಆದ್ರೆ ಅವಳು ಆ ದೇವ್ರೇ ಕಳ್ಸಿರೋ ನಿನ್ 2ನೇ ತಾಯಿ ಕಣೋ. ಆನಂದ, ಎತ್ತವಳು ತನ್ನ ಮಗುನ 9 ತಿಂಗಳು ಮಾತ್ರನೇ ತನ್ನ ಹೊಟ್ಟೆಲ್ ಇಟ್ಕೊಂಡಿರ್ತಾಳೆ, ಆದ್ರೆ ಕಟ್ಕೊಂಡಿರೋಳು ತನ್ನ ಕೊನೆ ಉಸಿರಿರೋವರೆಗೂ ಎದೆಲ್ ಒತ್ಕೊಂಡಿರ್ತಾಳ ಕಣ. ಯಾಕೋ ಹೊಟ್ಟೆ ತೊಳಸ್ತಾ ಇದೆ ಅಂದ್ಲು. ಪಂಡಿತ್ರ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ 4 ತಿಂಗಳಾಗಿದೆ ಅಂದ್ರು. ಏನೇ ಅದನ್ನ ಗುಟ್ಟಾಗಿ ತೆಗಿಸ್ಬಿಡಲ್ಲ? ಯಾಕಂಗಂತೀರಾ? ಇನ್ನೇನು ಇಲ್ಲ ಕಣೆ, ನಮ್ ಸ್ವಾಭಿಮಾನ ಕಿತ್ತಾರದಲ್ಲಿ ನಮ್ಮಮ್ಮಗೂ ಎಲ್ಲಿ ತಬ್ಲೆ ಆಗೋಗ್ಬಿಡುತ್ತೋ ಅಂತ ಭಯ ನನಗೆ. ನಿಂಗೆ ಹೇಳುದು ಈ ಕೋತಿ ಮುಖ ಹೊತ್ಕೊಂಡು ಇಲ್ಲಿಗೆ ಬರಬೇಡ ಅಂತ. ಅಲ್ಲಕ್ಕ, ಈ ಸಲ ನಮ್ಮನೇಲಿ ಪಡವಲ್ ಕಾಯಿ ಬೆಳ್ದಿತ್ತು. ಮೊದಲನೇ ಕಾಯಿ ಅಕ್ಕಂಗ್ ಕೊಟ್ವ ಅಂತ ಅಮ್ಮ ಹೇಳಿದ್ಲು. ಈ ಪಡವಲ್ಕಾಯ? ಇದು ಸೌತೆಕಾಯಿ. ಸೌತೆಕಾಯಿ? ಅಯ್ಯೋ, ಯಾವ್ದೋ ಒಂದ್ ಕಾಯಿ, ಇದ್ನು ತಿನ್ನೋ ತಾನೆ. ಕಳ್ಳನ್ ಮಗನೆ ಬಾಬಾ, ನಿನ್ ಯಾರೋ ಕರಿತಾವ್ರೆ. ಎಕ್ಕಡದಲ್ಲಿ ಹೊಡೆದ್ಬಿಡ್ತೀನಿ. ಯಾಕಡದಲ್ಲಿ ಹೊಡಿತಾರಂತ ಹೋಗು. ಹೇಳೋ ಕಳ್ಳನ್ ಮಗನೆ, ಇದು ನಿಮ್ಮನೇಲಿ ಬೆಳಕ್ ಕುಂಬಳಕಾಯ? ಏ ಮ್ಯಾನ್, ವಾಟ್ ಯು ಮೀನ್? ಹೊಲ್ಕೋ ನನ್ನ ಮಗನೆ. ಗುರುವೆ, ದೊಡ್ಡವ್ರ ಮುಂದೆ ಮಾನ ಕಳಿಬೇಡ. ಆಚೆ ಕಡೆ ಬಂದ ತಕ್ಷಣ ನಿನ್ ಕುಂಬಳಕಾಯಿ ಕಾಸು ಕೊಟ್ಬಿಡ್ತೀನಿ. ಏನಿಲ್ಲ, ಇವನು ನಾನು ಚೆಟ್ಟಿ ದೋಸ್ತು ಅಲ್ವೇನೋ? ಅಂದ್ರೆ ಇದು ನಿಮ್ಮನೆ ಕುಂಬಳಕಾಯ? ಹೌದು ಬುದ್ಧಿ. ಹಂಗಾರ ಕೇಳಿ, ವಾದ್ನೆ ವಾರ ಒಂದ್ ಕರಿ ಹುಂಜ ಹಿಡ್ಕೊಂಬಂದ್ ಕೊಟ್ಟಲ್ಲ, ಅದ್ ಯಾರ್ದು ಅಂತವಾ? ಕರಿ ಹುಂಜನ? ನಂದೇ ಬುದ್ಧಿ. ಹಂಗಾರ ಕಳ್ಳ ಕೆಳಿಕವನು.